ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ಬೀಡ್ ಪದವೀಧರರಿಗೆ ಇಂಪಾರ್ಟೆಂಟ್ ಅಪ್ಡೇಟ್ ಕೂಡ ಬಂದಿದೆ. ಮುಂದೆ ನಿಮ್ದು ಟಿ ಪರೀಕ್ಷೆ ಬಂದ್ಬಿಟ್ಟು ಆನ್ಲೈನ್ನಲ್ಲಿ ಕೂಡ ನಡೀತಾ ಇದೆ ಅಂತ ಕೂಡ ಮಾಹಿತಿ ಬರ್ತಾ ಇದೆ. ನೋಡೋದಾದ್ರೆ ಏನು ಮಾಹಿತಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಟಿ ಪರೀಕ್ಷೆ ಬಂದ್ಬಿಟ್ಟು ಆಫ್ಲೈನ್ ಪರೀಕ್ಷೆಗೆ ಗುಡ್ ಬೈ ಕೂಡ ಹೇಳಿದ್ದಾರೆ. ಕಂಪ್ಯೂಟರ್ ಆಧಾರಿತ ಪರೀಕ್ಷೆಗೆ ಶಿಕ್ಷಣ ಇಲಾಖೆ ಬಂದ್ಬಿಟ್ಟು ಸಿದ್ಧತೆ ಕೂಡ ಮಾಡ್ಕೊಳ್ತಾ ಇದೆ. ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರು ಕೂಡ ಹೇಳಿದ್ದಾರೆ, ಈ ಬಾರಿ ಟಿ ಪರೀಕ್ಷೆ ಕೂಡ ಆನ್ಲೈನ್ ಮೂಲಕ ನಡೆಸಲು ಚರ್ಚಿಸಲಾಗ್ತದೆ. ಇಲಾಖೆಯ ಆದೇಶವಾದ ಬಳಿಕ ಟೆಂಡರ್ ಕರೆದು ಪ್ರಕ್ರಿಯೆ ಕೂಡ ನಾವು ನಡೆಸ್ತೀವಿ ಅಂತ ಹೇಳಿ ಇಲ್ಲಿ ಹೇಳಿದ್ದಾರೆ. ಸಾಧಕ ಬಾಧಕಗಳು ಏನು ನೋಡಿದರೆ, ಆನ್ಲೈನ್ ಪರೀಕ್ಷೆ ಆಗೋದ್ರಿಂದ ಮೌಲ್ಯಮಾಪನ ಫಲಿತಾಂಶ ಸಾಕಷ್ಟು ಬೇಗನೆ ಆಗುತ್ತೆ. ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಆಗಿರೋ ಕಾರಣ ನಿಮಗೆ ಪಾರದರ್ಶಕತೆಯಿಂದ ಕೂಡ ನಡೀತದೆ. ಅಕ್ರಮ ನಡೆಯದಂತೆ ಎಚ್ಚರಿಕೆ ವಹಿಸಬಹುದು. ಆನ್ಲೈನ್ ಪರೀಕ್ಷೆ ಆದ್ರೆ ರಾಜ್ಯದ ಜಿಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಸುವುದು ಇಲಾಖೆಗೆ ಸವಾಲಾಗಿದೆ. ಏಜೆನ್ಸಿ ನೀಡೋದ್ರಿಂದ ಏಜೆನ್ಸಿಯವರು ಮೋಸ ಮಾಡಬಹುದು, ಅದನ್ನು ಕೂಡ ನಿಗಾ ಇಡಬೇಕು ಅಂತ ಕೂಡ ಹೇಳಿದ್ದಾರೆ. ಬರೋಬ್ಬರಿ 2.5 3 ಲಕ್ಷ ಬಿ.ಇಡ್ ಪದವೀಧರರು ಕೂಡ ಇದ್ದಾರೆ. ಸರ್ಕಾರ ನೇಮಕಾತಿ ಪ್ರಕ್ರಿಯೆ ನಡೆಸದಿದ್ದರೂ ಕೂಡ ಖಾಸಗಿ ಶಾಲೆಗಳು, ಅನುದಾನಿತ ಶಾಲೆಗಳು ಮತ್ತು ಸರ್ಕಾರಿ ಶಾಲೆಗಳು ಅತಿ ಶಿಕ್ಷಕರುಗಳನ್ನು ನೇಮಕವಾಗೋಕ್ಕೆ ಟಿ ಅರ್ಹತೆ ಕೂಡ ಪರಿಗಣಿಸ್ತಾರೆ. ಹೀಗಾಗಿ ಪ್ರತಿ ವರ್ಷ ಆಕಾಂಕ್ಷಿಗಳು ಕೂಡ ಇರ್ತಾರೆ ಅಂತ ಕೂಡ ಹೇಳಿದ್ದಾರೆ. 2023ಕ್ಕೆ ಒಂದಕ್ಕೆ 1ರಿಂದ 5 ತರಗತಿಯಲ್ಲಿ 1.27 ಲಕ್ಷದ 130 ಮಂದಿ ಪರೀಕ್ಷೆಗಳು ಬರೆದಿದ್ರು. ಪತ್ರಿಕೆ 2ಕ್ಕೆ 6ರಿಂದ 8ನೇ ತರಗತಿ ಬೋಧಕ ಶಿಕ್ಷಕ ಆಗೋದಕ್ಕೆ 1,74,000 ಜನ ಪರೀಕ್ಷೆಗಳು ಬರೆದಿದ್ರು. 2024ರಲ್ಲಿ 2 ಪತ್ರಿಕೆ ಕೂಡ 1ರಿಂದ 10th 2 ಕೂಡ ಎಲಿಜಿಬಲ್ ಆಗೋದಕ್ಕೆ ಬರೋಬ್ಬರಿ 2,70,000 ಮಂದಿ ನೋಂದಣಿ ಮಾಡಿಕೊಂಡು ಬರೋಬ್ಬರಿ 2,45,000 ಮಂದಿ ಕೂಡ ಬರ್ದಿದ್ರು. ಅಂದ್ರೆ ಇಲ್ಲಿ ಹೇಳ್ತಿರೋದು ಏನಂದ್ರೆ ಬರೋಬ್ಬರಿ 2.5 ಲಕ್ಷದಿಂದ 3 ಲಕ್ಷ ಆಕಾಂಕ್ಷಿಗಳು ಕೂಡ ಇದ್ದಾರೆ ಪರೀಕ್ಷೆ ಬರೆಯೋದಕ್ಕೆ ಅಂತ ಕೂಡ ಹೇಳಿದ್ದಾರೆ. ಆನ್ಲೈನ್ ಪರೀಕ್ಷೆ ನಡೆಸೋದಕ್ಕೆ ಇದರ ಸಂಬಂಧ ಶಾಲಾ ಶಿಕ್ಷಣ ಇಲಾಖೆ ಬಂದ್ಬಿಟ್ಟು ಕೇಂದ್ರೀಕೃತ ದಾಖಲಾತಿ ಘಟಕವು ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಅವರಿಗೆ ಪ್ರಸ್ತಾವನೆ ಕೂಡ ಸಲ್ಲಿಸಿದ್ದಾರೆ. ಇತ್ತೀಚೆಗೆ ಈ ವಿಚಾರ ಚರ್ಚೆ ಕೂಡ ಆಗ್ತಾ ಇದೆ. ಇದು ಕನ್ಫರ್ಮ್ ಆದ್ರೆ ನಿಮಗೆ ಟಿ ಪರೀಕ್ಷೆ ಕೂಡ ಆನ್ಲೈನ್ ಮುಖಾಂತರ ಇರುತ್ತೆ. ಇದೇ ಮೊದಲ ಬಾರಿಗೆ ಎಲ್ಲ ಕೂಡ ಸಿದ್ಧತೆ ಕೂಡ ಮಾಡ್ತಾ ಇದ್ದಾರೆ. ಆಫ್ಲೈನ್ ಬದಲು ನಿಮಗೆ ಆನ್ಲೈನ್ ಅಲ್ಲಿ ಕಂಪ್ಯೂಟರ್ ಆಧಾರಿತ ಶಿಕ್ಷಣ CBT ಅಂತ ಕರೀತಾರೆ, CBT ಅದು ಕೂಡ ಮಾಡ್ತಾ ಇದ್ದಾರೆ. ಈ ಸಂಬಂಧ ಬಂದ್ಬಿಟ್ಟು ಸರ್ಕಾರದ ಹಂತದಲ್ಲಿ ಕೂಡ ಚರ್ಚೆಗಾಗಿದೆ, ಒಪ್ಪಿಗೆ ಕೂಡ ನೀಡಿದೆ ಅಂತ ಹೇಳಿದ್ದಾರೆ. ಕೆಳ ಯೋಜನೆಗಳಲ್ಲಿ ಟೆಂಡರ್ ಕರೆದು ಕೂಡ ಇದನ್ನು ಘೋಷಣೆ ಮಾಡ್ತಾರೆ. ಇದರ ಸರ್ಕಾರವೇ ಒಪ್ಪಿಗೆ ನೀಡಿದೆ ಅಂತ ಕೂಡ ಮಾಹಿತಿ ಕೂಡ ಬರ್ತಾ ಇದೆ, ಗಮನಿಸಬೇಕು. ಪರೀಕ್ಷೆ ಅಕ್ರಮ ನಡೆಯದಂತೆ ಸಾಕಷ್ಟು ಪಾರದರ್ಶಕತೆ ನಡೆಯಬೇಕು, ಹೊಣೆಗಾರಿಕೆ ನಡೆಯಬೇಕು. ಈ ನಿಟ್ಟಿನಲ್ಲಿ ನಾವು ಅನುಕೂಲ ಆಗುತ್ತೆ, ಪರೀಕ್ಷೆ ಮೇಲೆ ವಿದ್ಯಾರ್ಥಿಗಳಿಗೆ ನಂಬಿಕೆ ಬರುತ್ತೆ. ಆ ನಿಟ್ಟಿನಲ್ಲಿ ಆನ್ಲೈನ್ ಕೂಡ ಬರೀತಿದೀವಿ ಅಂತ ಹೇಳಿದ್ದಾರೆ. ಪರೀಕ್ಷೆ ಆನ್ಲೈನ್ ಮೂಲಕ ನಡೆಸಬೇಕಿರುವ ಕಾರಣ ಏಜೆನ್ಸಿಗೆ ನೀಡುತ್ತಾರೆ. ಈ ಸಂಬಂಧ ಟೆಂಡರ್ ಕೂಡ ಕರೀತಾರೆ. ಬಳಿಕ ಪ್ರಕ್ರಿಯೆ ಕೂಡ ಶುರುವಾಗುತ್ತೆ. ಇತ್ತೀಚೆಗೆ ನೀವು ನೋಡೋದಾದ್ರೆ ಬ್ಯಾಂಕಿಂಗ್, DRDO ಸಾಕಷ್ಟು ಎಕ್ಸಾಮ್ಗಳು ಕೂಡ ಆನ್ಲೈನ್ ಮುಖಾಂತರ ನಡೀತಿದೆ. ಹೀಗಾಗಿ ಶಿಕ್ಷಣ ಇಲಾಖೆ ಕೂಡ ಆನ್ಲೈನ್ ಮುಖಾಂತರ ಹೋಗುತ್ತೆ ಅಂತ ಕೂಡ ಮಾಹಿತಿ ಕೊಟ್ಟಿದ್ದಾರೆ. KE ಕೂಡ ಆನ್ಲೈನ್ ಮೂಲಕ ಪರೀಕ್ಷೆ ಕೂಡ ನಡೆಸ್ತದೆ. ಮುಂದಿನ ದಿನಗಳಲ್ಲಿ ಸಾಕಷ್ಟು ಜನ KE ಪರೀಕ್ಷೆ ಬರೆಯುವ ವ್ಯವಸ್ಥೆ ಕೂಡ ಶುರು ಆಗುತ್ತೆ ಅಂತ ಕೂಡ ಹೇಳ್ತಿದ್ದಾರೆ. ಇದರ ಬಗ್ಗೆ ಚರ್ಚೆಗಳು ಮಾಡ್ತಾ ಇದ್ದಾರೆ. ಈ ರೀತಿ ಸರ್ಕಾರ ಕೂಡ ಸೂಚನೆ ಕೊಟ್ಟಿದೆಯಂತೆ. ಈ ರೀತಿ ಆನ್ಲೈನ್ ಮುಖಾಂತರ ನೀವು ಟಿ ಪರೀಕ್ಷೆ ನಡೆದ್ರೆ ಬಿ.ಇಡ್ ಪದವೀಧರರಿಗೆ ಏನ್ ಉಪಯೋಗ ಆಗುತ್ತಾ? ನಿಮ್ಮ ಅಭಿಪ್ರಾಯ ಏನು? ಕಷ್ಟ ಆಗುತ್ತಾ ಏನು? ಕಮೆಂಟ್ ಮಾಡಿ ತಿಳಿಸಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.